ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನೀವೇನಾದರೂ ನನ್ನ ಚಾನಲ್ ಫಸ್ಟಿಂದ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫಾರ್ ಡೈಲಿ ಅಪ್ಡೇಟ್ಸ್. ಸೊ ಟುಡೇ ಮಂಡೇ ಮಾರ್ಕೆಟ್ ಶಾರ್ಟ್ ಅಪ್ ಆಯಿತು, ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ, ಬಟ್ ವಿ ಸಾ ರಿಜೆಕ್ಷನ್ ಅಟ್ 22,597. ಲೈಕ್ ನಾನೇನೇ ನಿಮಗೆ ಹೇಳಿದ್ದೆ, ನಾನು ನಿಫ್ಟಿಲಿ ರಿಜೆಕ್ಷನ್ ಆಗುತ್ತೆ ಅರೌಂಡ್ 60% ಲೆವೆಲ್ ಆರ್ 50% ಅಂತ. ವೆಲ್ ಕಮಿಂಗ್ ಟು ನಿಫ್ಟಿ 50% ಅಲ್ಲಿ ರಿಜೆಕ್ಟ್ ಆಗಿದೆ. ಬಟ್ ನೀವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಲಿ ನಾನು ಹೇಳ್ದಂಗೆ 60% ರಿಜೆಕ್ಟ್ ಆಗಿದೆ. ಸೊ ಐ ಕೆಪ್ಟ್ ಎ ಸ್ಮಾಲ್ ಎಸ್ ಎಲ್ ಅಂಡ್ ಐ ಮೇಡ್ ಎ ಡೀಸೆಂಟ್ ಪ್ರಾಫಿಟ್ ಹಿಯರ್. ಅಂದೆ ನಾನು ಸ್ಕ್ಯಾಲ್ಪ್ ಮಾಡಿದ್ದೆ. ಸೊ ನನ್ನ ಸ್ಟಾಪ್ ಲಾಸ್ ಬಂದು ಇಲ್ಲಿತ್ತು 49,400 ಸಮಥಿಂಗ್. ಸೊ ಐ ಮೇಡ್ ಎ ಸ್ಮಾಲ್ ಪ್ರಾಫಿಟ್ ಓವರ್ ಹಿಯರ್. ಅಂಡ್ ನಾವು ನಾಳೆ ಬಗ್ಗೆ, ಟ್ಯೂಸ್ಡೇ ಬಗ್ಗೆ ನೋಡೋದಾದ್ರೆ, ಜಸ್ಟ್ ಎ ಸೆಕೆಂಡ್, ಫಸ್ಟ್ ನಿಫ್ಟಿಯಿಂದ ಬರೋದ ಫಾರ್ May 7 ಏನಾಗುತ್ತೆ ಅಂತ. ಸೊ ನಾನು ಆ್ಯಕ್ಚುಲಿ ಇವತ್ತು ಮಾರ್ಕೆಟ್ 22,350 ಲೆವೆಲಲ್ಲಿ ಸಪೋರ್ಟ್ ತಗೊಳುತ್ತೆ ಅಂದ್ಕೊಂಡೆ. 22,350 ಬಿಕಾಸ್ ಇಟ್ ವಾಸ್ ನಿನ್ನೆ ಅಲ್ಲೇ ಸಪೋರ್ಟ್ ತೊಗೊಂಡಿದ್ದು. ಸೊ ಪ್ರಾಬಬ್ಲಿ ಇವತ್ತು ಅಲ್ಲೇ ತಗೊಳುತ್ತೆ ಅಂದ್ಕೊಂಡೆ. ಬಟ್ ಟುಮಾರೋ ಇಲ್ಲಿ ತಗೊಳ್ಳೋ ಸಪೋರ್ಟ್ ಚಾನ್ಸಸ್ ಜಾಸ್ತಿ ಇದೆ. ಸೊ ನೀವೇ ನೋಡ್ಬೋದು, ಇಫ್ ಏನಾದ್ರು ಮಾರ್ಕೆಟ್ ಇಲ್ಲಿ ಸಪೋರ್ಟ್ ತಗೋತು ಅಂದರೆ, ಇಫ್ ಇಟ್ ಬ್ರೇಕ್ ಆಯಿತು ಅಂದರೆ ಇಟ್ಸ್ ಪ್ಯೂರ್ ಡಬಲ್ ಬಾಟಮ್ ಪ್ಯಾಟರ್ನ್. ಸೊ ವಿ ಮೇ ಸಿ ಸಮ್ ಬುಲಿಶ್ನೆಸ್ ಓವರ್ ಇಯರ್. ಆರ್ ಇಫ್ ಏನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಗ್ಯಾಪ್ ಡೌನ್ ಆಯಿತು ಆ್ಯಂಡ್ ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ವಿ ಮೇ ಸಿ ಸಮ್ ಪ್ಯಾನಿಕ್ ಸೆಲ್ಲಿಂಗ್ ಓವರ್ ಇಯರ್. 22,000ವರೆಗೂ ರೀಚ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಬಿಕಾಸ್ ಬೈ ಲುಕಿಂಗ್ ಅಟ್ ಆಪ್ಷನ್ ಚೈನ್ ಆ್ಯಂಡ್ ಓಪನ್ ಇಂಟ್ರೆಸ್ಟ್, our market is slightly bearish for now. I mean, by looking at open interest ಅಷ್ಟೇ. But by looking at the pattern, if it breaks over this level, it's bullish. So ಬಟ್ ನೀವು ಏನಾದರೂ ಅದು ಲೆವೆಲ್ಸ್ ನೋಡ್ಕೊಂಡು ಟ್ರೇಡ್ ಮಾಡಿದ್ರೆ ಒಳ್ಳೇದು ಆ್ಯಕ್ಚುಲಿ. ಇಫ್ ಏನಾದರೂ ಈ ಲೆವೆಲ್ ಐದರ್ ಈ ಲೆವೆಲ್ ದಾಟದೆ ಟ್ರೇಡ್ ಮಾಡಿ ಆರ್ ಈ ಲೆವೆಲ್ ದಾಟದೆ ಟ್ರೇಡ್ ಮಾಡಿ. ಇನ್ ಬಿಟ್ವೀನ್ ಟ್ರೇಡ್ ಮಾಡೋಕೆ ಹೋಗಬೇಡಿ, ಬಿಕಾಸ್ ಇಟ್ಸ್ ಅ ಟ್ರ್ಯಾಪ್ ಝೋನ್. It's a trap zone for now. ಸೊ ಇದು ನಿಫ್ಟಿ ಆಯಿತು. ನಾವು ಬ್ಯಾಂಕ್ ನಿಫ್ಟಿ ನೋಡೋದಾದರೆ, ನೆನ್ನೆ ನಾನು ಡ್ರಾ ಮಾಡಿದೆ ನೋಡಿ. ಇದು ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಇಲ್ಲಿ ತೊಗೊಂಡು ರಿಬೌಂಡ್ ಆಗಿದೆ, ಇಲ್ಲಿ ತೊಗೊಂಡು ರಿಬೌಂಡ್ ಆಗಿದೆ. ಸೊ ಲೈಕ್ ಐ ಸೈಡ್ 60% ರಿಟೆಸ್ಟ್ಮೆಂಟ್ ಆಗಿದೆ. ಸೊ ಇಫ್ ಏನಾದ್ರು ಇದು ಸಸ್ಟೈನ್ ಆಗಿಲ್ಲ, ನಾಳೆ ಏನಾದ್ರು ಫಾಲ್ ಆಯಿತು ಅಂದರೆ we may see some panic selling till 48,300 something. I mean, direct ಅಲ್ಲಿಗೆ ಬರಲ್ಲ. ಸೊ ಇದು ಮಧ್ಯ ಇಟ್ ಮೇ ಟೇಕ್ ಸಮ್ ಸಪೋರ್ಟ್ ಅರೌಂಡ್ ದಿಸ್ ಮ್ಯಾಜಿಕಲ್ ನಂಬರ್ 48,400 ಆ ಥರ. ಬಟ್ ಆನ್ ದ ಲಾಂಗರ್ ವ್ಯೂ ಪಕ್ಕ ಈ ಸಪೋರ್ಟ್ ಟೆಸ್ಟ್ ಮಾಡುತ್ತೆ ಇಫ್ ಇಟ್ ಬ್ರೇಕ್ಸ್ ವಿತ್ ವಾಲ್ಯೂಮ್. ಸೊ ವಾಟ್ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್ ಆರ್ ಫ್ಲಾಟ್? ಸೊ ಇಫ್ ಏನಾದ್ರು ಮಾರ್ಕೆಟ್ ಓಪನ್ ಫ್ಲಾಟ್ ಆಯಿತು ಅಂದರೆ ನೋಡಿ, ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತಗೊಳುತ್ತೆ ಫಸ್ಟು. ಇಫ್ ಏನಾದ್ರು ರಿಬೌಂಡ್ ಆಯಿತು ಅಂದರೆ ಈ ಲೆವೆಲ್ ತಿರ್ಗಾ ರೀಟೆಸ್ಟ್ ಮಾಡುತ್ತೆ. ಇಫ್ ಏನಾದ್ರು ಇದು ಬ್ರೇಕ್ ಆಯಿತು ಅಂದರೆ ಲೈಕ್ ಐ ಸೈಡ್ ಇಟ್ಸ್ ಎ ಪ್ಯೂರ್ ಡಬಲ್ ಬಾಟಮ್ ಪ್ಯಾಟರ್ನ್. ಸೊ ನೀವು ಆರಾಮಾಗಿ ಲಾಂಗ್ ಹೋಗ್ಬೋದು. ಯು ಕ್ಯಾನ್ ಕೀಪ್ ಸ್ಮಾಲ್ ಎಸ್ ಎಲ್ ಓವರ್ ಇಯರ್. ಸೊ ಆರಾಮಾಗಿ ಲಾಂಗ್ ಹೋಗಿ 49,600 ಎಕ್ಸ್ಪೆಕ್ಟ್ ಮಾಡ್ಬೋದು, 49,800 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಆರಾಮಾಗಿ ಲಾಂಗ್ ಹೋಗ್ಬೋದು. 49,600 and 49,800 ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ನಾವು ನಾಳೆ ನೋಡ್ಬೇಕು ಏನಾಗುತ್ತೆ ಅಂತ. ಅಂಡ್ ಇಂಡಿಯನ್ ವಿಕ್ಸ್ ಆ್ಯಕ್ಚುಲಿ ಶೂಟಿಂಗ್ ಅಪ್, ಲೈಕ್ ಇವತ್ತು 13% ಹೋಗಿದೆ, ನೀವೇ ನೋಡಿ ಇಲ್ಲಿ. ಆ್ಯಂಡ್ ನಿನ್ನೆನೂ ಆಲ್ಮೋಸ್ಟ್ 10% ಅಪ್ ಆಗಿತ್ತು. ಐ ಮೀನ್ ನಿನ್ನೆ ಮೀನ್ಸ್ ಫ್ರೈಡೇ. ಸೊ there is some fear in the market. We have to keep our position short. I mean, ತುಂಬ ಲಾಂಗ್ ಹೋಗೋದಕ್ಕಿಂತ ಶಾರ್ಟ್ ಆಗಿದ್ದು ಬೆಟರು, ಬಿಕಾಸ್ ಎಲೆಕ್ಷನ್ ಟೈಮ್ ಅಲ್ವಾ. ಸೊ ವಾಲಟಿಲಿಟಿ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡೋದೇ ಒಳ್ಳೆಯದು ಅಂತ. ಸೊ ಗೈಸ್, ದಟ್ಸ್ ಆಲ್ ಫಾರ್ ನೌ. ಐ ಆಮ್ ಸೈನಿಂಗ್ ಆಫ್ ಫಾರ್ ನೌ. ಹ್ಯಾಪಿ ಟ್ರೇಡಿಂಗ್. ಥ್ಯಾಂಕ್ ಯು.